ನಮಸ್ತೆ, ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನನಗೀಗ 122 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ, ನಾವಿವತ್ತು ಸಿಂಪಲ್ಲಾಗಿ ಒಂದು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇಲ್ಲಿ ನೋಡ್ಕೊಳ್ಳೋಣ. ಇವತ್ತು ಸಂಡೇ ಅಲ್ಲ, ನೀವು ಈ ಮೊಟ್ಟೆ ಸಾಂಬಾರನ್ನ ಮಾಡ್ಕೋಬೋದು. ಬನ್ನಿ, ಇದಕ್ಕೇನು ಬೇಕು ಅಂತ ಫಸ್ಟು ನೋಡ್ಕೊಳ್ಳೋಣ. ತೊಳೆದು ಇಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ, ಕಾಯಿ ಮತ್ತು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕಡಲೆ. ನೋಡಿ, ಕಡಲೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕಾಗುತ್ತೆ. ಮತ್ತು ಬೇಳೆ ಸಾಂಬಾರು ಪುಡಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ನಾವಿಲ್ಲಿ ಬೇಳೆ ಸಾಂಬಾರು ಮಸಾಲೆನ ಹಾಕ್ಕೋಬೇಕು. ಹಾಕಿ ಆರಿಸಿ ಎತ್ತಿಟ್ಕೋಬೇಕು. ಅದನ್ನು ನಾವಿಲ್ಲೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಾವು ಬೇಳೆ ಸಾಂಬಾರು ಮಸಾಲೆ ಹಾಕ್ಕೊಂಡು ಆರಿಸಿಟ್ಕೊಂಡಿದ್ದೀವಲ್ಲ, ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನಾವು ಇದಕ್ಕೆ ಚಕ್ಕೆ, ಲವಂಗ ಈ ಥರ ಮಾಂಸ ಸಾಂಬಾರ್ದು ಮಸಾಲೆ ಹಾಕ್ಕೊಂಡಿಲ್ಲ. ಬೇಳೆ ಸಾರಿಗೆ ಹಾಕಬೇಕಾಗಿರೋ ಮಸಾಲೆನ ಹಾಕ್ಕೊಂಡಿರೋದು ಇಲ್ಲಿ. ನಾವಿಲ್ಲಿ ಬೇಳೆ ಸಾಂಬಾರು ಮಸಾಲೆನ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಮಾಂಸ ಸಾರದ್ದು ನಾವು ಏನು ಹಾಕ್ಕೊಳ್ಳೋದು ಬೇಡ. ನಾವು ಉಪ್ಪು ಹಾಕ್ಕೊಂಡು ಈ ಮಸಾಲೆನ ನಾವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಎಣ್ಣೆಲೇ ಮಸಾಲೆ ಕ್ಲೀನಾಗಿ ಫ್ರೈ ಆಗ್ತಾಯಿದೆ ನೋಡಿ. ನಾವಿಲ್ಲಿ ಬೇಳೆ ಸಾಂಬಾರು ಪುಡಿ ಹಾಕಿದ್ದು ಅದು ಅಷ್ಟಾಗಿ ಖಾರ ಬರೋದಿಲ್ಲ. ಅದರಿಂದ ನಾವಿಲ್ಲಿ 1 ಸ್ಪೂನು ಅಚ್ಚಕಾರದ ಪುಡಿನ ಹಾಕ್ಕೊಂಡು ಈ ಮಸಾಲೆ ಜೊತೆನೆ ಅದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹುರ್ಕೋತಾ ಇದ್ದೀನಿ ನಾನು. ಈ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಏಕೆಂದರೆ ನಾವು ಕಡಲೆ ಹಾಕಿದ್ದೀವಲ್ಲ, ಅದರಿಂದ ಈ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ಗೊಜ್ಜು ಥರ ಚಪಾತಿ ಪೂರಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ರೈಸು, ಮುದ್ದೆ ಈ ಥರ ಊಟ ಮಾಡ್ತೀನಿ ಅಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರಿಗೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೊಜ್ಜು ಥರ ಮಾಡ್ಕೊಂಡಿಲ್ಲ, ನಾನು ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿ, ನೀರು ಹಾಕ್ಕೊಂಡು ಆವಾಗ ನಾವು ಮೊಟ್ಟೆನ ಒಡ್ತೀವಿ, ಅದರೊಳಗಡೆ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಟೊಮ್ಯಾಟೊ, ಹುಣಸೆಹಣ್ಣು ಏನೂ ಹಾಕ್ಕೊಂಡಿಲ್ಲ. ಯಾಕೆಂದರೆ ಮೊಟ್ಟೆ ಹಾಕಿದಾಗ ಅದು ಒಡ್ಕೊಡಕ್ಲಂಗೆ ಆಗಿಬಿಡುತ್ತೆ ಮೊಟ್ಟೆ. ಅದರಿಂದ ನಾವು ಅದು ಹುಳಿ ಬರೋ ಅಂಥದ್ದನ್ನ ಏನೂ ಹಾಕ್ಕೊಂಡಿಲ್ಲ. ಸಾಂಬಾರು ಕುದಿಬೇಕಾದ್ರೆ ಮೊಟ್ಟೆನ ಹಾಕ್ಕೊಂಡು 5 ನಿಮಿಷ ಬೇಯಿಸ್ಕೊಂಡ್ರೆ ನಾವು ಮೊಟ್ಟೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು. ಇದು ಬಿಸಿ ಇದೆ, ಅದಕ್ಕೆ ಸ್ವಲ್ಪ ತೆಳ್ಳೆ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ಸಾಂಬಾರು ಗಟ್ಟಿಯಾಗುತ್ತೆ. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ.